ವಂದೇ ಮಾತರಂ. 1. ವಂದೇ ಮಾತರಂ ಭಾರತದ ರಾಷ್ಟ್ರೀಯ ಹಾಡು. 2. ಈ ಹಾಡನ್ನು ಬಂಗಾಳಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. 3. ವಂದೇ ಮಾತರಂ ಪಶ್ಚಿಮ ಬಂಗಾಳದ ಪ್ರಮುಖ ಲೇಖಕ ಮತ್ತು ಕವಿ ಬಂಕಿಮಚಂದ್ರ ಚಟರ್ಜಿ ರಚಿಸಿದ ಹಾಡು. 4. ವಂದೇ ಮಾತರಂ ಎಂದರೆ ತಾಯಿಯನ್ನು ನಮಸ್ಕರಿಸುತ್ತೇನೆ ಎಂದರ್ಥ. 5. ಬ್ರಿಟಿಷರ ಕಾಲದಲ್ಲಿ ರಾಷ್ಟ್ರದ ಜನತೆಗೆ ಸ್ವಾತಂತ್ರ್ಯದ ಜಾಗೃತಿಯನ್ನುಂಟು ಮಾಡಿದ ಕೃತಿ. 6. ಬಂಕಿಮರು 1882ರಲ್ಲಿ ಬರೆದ ಆನಂದ ಮಠ ಎಂಬ ಕೃತಿಯ ಭಾಗವಾಗಿದ್ದ ಈ ಗೀತೆ ಅತ್ಯಂತ ಜನಪ್ರಿಯತೆ ಗಳಿಸಿತು. 7. ಇದನ್ನು 1896ರಲ್ಲಿ ನಡೆದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ರವೀಂದ್ರನಾಥ್ ಠಾಗೋರ್ ಅವರು ಹಾಡಿದರು. 8. ಇದು ರಾಜಕೀಯ ಕಾರ್ಯಕರ್ತರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮೆರವಣಿಗೆಯ ಗೀತೆಯಾಗಿ ಜನಪ್ರಿಯವಾಯಿತು. 9. ಭಾರತವು ಸ್ವತಂತ್ರವಾದ ನಂತರ 1950ರಲ್ಲಿ ಈ ಗೀತೆಯ ಮೊದಲ 2 ಪದ್ಯ ಭಾಗಗಳಿಗೆ ಭಾರತೀಯ ಗಣರಾಜ್ಯದ ರಾಷ್ಟ್ರೀಯ ಗಾನ ಎಂಬ ಅಧಿಕೃತ ಮನ್ನಣೆಯನ್ನು ನೀಡಲಾಯಿತು. 10. ರಾಷ್ಟ್ರೀಯ ಗಾನವಾದ ವಂದೇ ಮಾತರಂ ಅನ್ನು ಭಾರತೀಯರಾದ ನಾವು ಗೌರವಿಸಬೇಕು. ಧನ್ಯವಾದಗಳು.